ಇವಾಗ ಟೈಮ್ ಬಂದು 5:49 ಆಯಿತು. ಕರೆಕ್ಟಾಗಿ ಒಂದು 15 ನಿಮಿಷ ಆಯಿತು ಡ್ಯೂಟಿನ ಆನ್ ಮಾಡಿ. ಸೊ ಇವತ್ತು ಡೇಟ್ ಬಂದು 24 ಶನಿವಾರ. ಸೊ ಇವತ್ತು ನಾಳೆ ಫುಲ್ ಅರ್ನಿಂಗು. ಬಟ್ ಮಳೆ ಬರೋ ರೀತಿ ಇದೆ ಬೆಳಗ್ಗೆ. ಸೊ ಯಾಕೋ ಬಂದರೆ ಒಳ್ಳೇದು ಅನ್ನಿಸ್ತಾ ಇದೆ. ಏನಕ್ಕಪ್ಪ ಅಂದರೆ ಆರ್ಡರ್ ಕೂಡ ಜಾಸ್ತಿ ಇರ್ತೈತೆ. ಮತ್ತು ಸೊ ಅರ್ನಿಂಗ್ನೂ ಜಾಸ್ತಿ ಆಗುತ್ತೆ. ಬರ್ತಾಯಿದೆ, ಸ್ವಲ್ಪ ಮಳೆ ಬರ್ತಾಯಿದೆ. ಇನ್ನೂ ಫುಲ್ ಏನು ಸ್ಟಾರ್ಟ್ ಆಗಿಲ್ಲ. ಫುಲ್ ಸ್ಟಾರ್ಟ್ ಆಯಿತು ಅಂದರೆ ಶನಿವಾರ ಭಾನುವಾರ ಫುಲ್ ಟಾರ್ಗೆಟ್ ಅರ್ನಿಂಗ್ ಅಚೀವ್ ಮಾಡೋಕ್ಕಾಗತ್ತೆ. ಸೊ ನೋಡೋಣ ಇವತ್ತು. ಸೊ ಇವತ್ತು ಶನಿವಾರ ಒಂದು 2,000 ಮೇಲೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಟಾರ್ಗೆಟ್ ಅಷ್ಟೇ, 2,000 ರೀಚ್ ಆಗೋವರೆಗೂ ಕಷ್ಟಪಡಲೇಬೇಕು. ಮತ್ತು ಇವತ್ತಿನ ಇನ್ಸೆಂಟಿವ್ ನೋಡೋದಾದರೆ 35 ಆರ್ಡ್ರ್ ಮಾಡಿದ್ರೆ 475 ರೂಪಾಯಿ ಕೊಡ್ತಾನೆ. ಸೊ 22 ಆರ್ಡ್ರ್ ಮಾಡಿದ್ರೆ 225 ರೂಪಾಯಿ ಕೊಡ್ತಾನೆ. ಇದು 225 ಈ 475 ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ. ಸೊ ಇವು 4 ದಿನ ಮಾತ್ರ ಇವು 75 ರೂಪಾಯಿ ಕೊಡ್ತಾನೆ. ಉಳಿಕೆ ದಿನದಲ್ಲಿ ಬರೀ 450 ರೂಪಾಯಿ ಕೊಟ್ಟಿರ್ತಾನೆ. ಈ ಕಡೆ ಫಸ್ಟ್ ಟಾರ್ಗೆಟ್ಗೆ 200 ರೂಪಾಯಿ ಕೊಟ್ಟಿರ್ತಾನೆ. ನೋಡಿ ಹಿಂಗೆ ಫೀಕ್ ಡೇ ಬಂದಾಗ ಹಿಂಗೆ ಮಾಡಿಬಿಡ್ತಾನೆ. ಏನೋ ಮಾಡೋಕ್ಕಾಗಲ್ಲ. ಫಸ್ಟು ಇವಾಗ ನಿಯರೆಸ್ಟ್ ಹೋಟೆಲ್ಲು ತೋರಿಸ್ತಾ ಇದೆ KFC ಅಂತ. ಸೊ ವೆಲ್ಕಮ್ ಟು ಮೈ ಚಾನಲ್. ಯಾರು ಇವತ್ತು ಎಷ್ಟು ಅರ್ನಿಂಗ್ ಮಾಡ್ಬೋದು ಏನು. ಸೊ ಮತ್ತೆ ಇವತ್ತು ಗಾಡಿ ಕಿಲೋಮೀಟ್ರ್ ಬಂದು 52,081 ಕಿಲೋಮೀಟ್ರ್ ಆಗಿದೆ. ಇರಿ ಬರ್ಕೊಂಬಿಡ್ತೀನಿ. ಸಾಯಂಕಾಲ ಪಟ್ನ ನಮಗೆ ಲೆಕ್ಕ ಮತ್ತು ತಿರ್ಗಾ ವೀಡಿಯೋ ತೆಗಿಬೇಕಾಗುತ್ತೆ. 52,800 ಓಕೆ ಬನ್ನಿ ಇವಾಗ. ಸೊ ಇನ್ನೂ ಯಾವುದು ಡ್ಯೂಟಿ ಬಿದ್ದಿಲ್ಲ. ಸ್ವಲ್ಪ ಹೋಗಿ ನಾವು ಕೂಡ ಒಂದು 90 ಹಾಕ್ಕೊಂಡು ಆರಾಮಾಗಿ ಬಿಸಿ ಕುಡ್ಕೊಂಡು, ಸೊ ಈ ವೆದರಲ್ಲಿ ಒಂದು ಟೀ ಕುಡಿತಾ ಇದ್ರೆ ಆಹಾ ಎಂಥ ಅನುಭವ. ಸೊ ಇವಾಗ ಕರೆಕ್ಟಾಗಿ 6 ಗಂಟೆ. ಸೊ 6 ಗಂಟೆಗೆ ಒಂದು ಆರ್ಡರ್ ಬಿತ್ತು, ಪ್ಯೂರ್ ವೆಜ್ಜಸ್ ಅಂತೆ. ಸೊ ಬನ್ನಿ ಇವಾಗ ಫಸ್ಟ್ನೇ ಆರ್ಡ್ರನ್ನ ಹೋಗಿ ಪಿಕಪ್ ಮಾಡೋಣ. ನೇಮ್ ಬೈ ನೇಮ್ ಹಾಂ ಓಕೆ. ಇಲ್ಲ ಓಕೆ ಥ್ಯಾಂಕ್ ಯು. ಓಕೆ ಫಸ್ಟ್ನೇ ಆರ್ಡ್ರನ್ನ ಡ್ರಾಪ್ ಮಾಡಿದೆ. ಫಸ್ಟ್ನೇ ಆರ್ಡ್ರು ಡ್ರಾಪ್ ಅಂತೂ ಮಾಡಿದೆ. ಎಷ್ಟು ರೂಪಾಯಿ ಕೊಟ್ಟನಪ್ಪ ಅಂದರೆ 50 ರೂಪಾಯಿ ಕೊಟ್ಟ. 1.5 ಟ್ರಿಪ್ಸ್ ಕೌಂಟು, 80% ಎಕ್ಸ್ಟ್ರಾ ಪರ್ ಆರ್ಡ್ರು ಸರ್ಜ್ ನಡೀತಾ ಇದೆ. ಅದು 7 ಗಂಟೆವರೆಗೂ ಮಾತ್ರ. ನೋಡೋಣ. ಸೊ ಎರಡನೇ ಆರ್ಡ್ರು ಸೊ ಯಾವಾಗ ಎಲ್ಲಿಗೆ ಕೊಡ್ತಾನೆ ನೋಡೋಣ. ಬನ್ನಿ ಇವಾಗ ಎರಡನೇ ಆರ್ಡ್ರ್ ಬಿದ್ದ ತಕ್ಷಣ ಸಿಗ್ತೀನಿ ನಿಮಗೆ. ಈಗ ನಮಗೆ ಬೇಕು ಅಂತಲೇ ಈ ರೀತಿ ಆರ್ಡ್ರ್ಸ್ ಹಾಕ್ತಾನೆ ನೋಡಿ. ಸೊ ಎಲ್ಲಿರೋದು ಅಂದರೆ ಯಶವಂತಪುರ ಡ್ರಾಪ್ ಇರೋದು. ಸೊ ರಿಟರ್ನ್ ಅಮೌಂಟ್ ಬಂದು 68 ರೂಪಾಯಿ. ಹೋಗ್ಬೋದಾ ಏನು. ಅದು ಯಲಹಂಕದಿಂದ ಪಿಕಪ್ಪು, ಯಶವಂತಪುರ ಡ್ರಾಪು. 18 ಕಿಲೋಮೀಟ್ರು, 2 ಟ್ರಿಪ್ಸ್ ಕೌಂಟು. ನೋಡೋಣ ಪಿಕ್ ಮಾಡಲಾ.
ಒಂದು ರಿಜೆಕ್ಟ್ ಮಾಡಿದ್ರೆ ಆಮೇಲೆ ಮಾಡೋಕ್ಕಾಗಲ್ಲ. ಬನ್ನಿ ಪಿಕಪ್ ಮಾಡೇ ಬಿಡ್ತೀನಿ. ಬನ್ನಿ ಸಬ್ವೇ ಇದೆ. ಸೊ ಅಲ್ಲಿಂದ ಯಶವಂತಪುರ ಡ್ರಾಪ್ ಇರೋದು. ಯಶವಂತಪುರಲ್ಲಿ ಎಲ್ಲಪ್ಪ ಅಂದರೆ ಒರಾಯನ್ ಮಾಲಿಗೆ ಡ್ರಾಪ್ ಇರೋದು. ಇವತ್ತು ತಿರ್ಗಾ ಯಲಹಂಕದಿಂದ ಸೊ ಒರಾಯನ್ ಮಾಲ್ಗೆ ಹೋಗಿ ತಿರ್ಗಾ 18 ಕಿಲೋಮೀಟ್ರ್ MT ಬರಬೇಕು. ಸೊ ಯಾಕೋ ಎತ್ತಿ ತಪ್ಪು ಮಾಡೋದನ್ನ ಏನು ಅನ್ನಿಸ್ತಾ ಇದೆ. ಸೊ ಸುಮ್ಮನೆ ಕ್ಯಾನ್ಸಲ್ ಮಾಡಿದ್ರೆ ಒಂದೇ ಒಂದು ಕ್ಯಾನ್ಸಲ್ ಇರೋದು, ಆಮೇಲೆ ಇಡೀ ದಿನ ಹೆಂಗಾಗೋದು ಏನೋ ಗೊತ್ತಿಲ್ಲ. ನೋಡೋ ಬನ್ನಿ, ಏನೂ ಮಾಡೋಕ್ಕಾಗಲ್ಲ. ಸೊ ಪಿಕ್ ಮಾಡಿಬಿಟ್ಟಿದ್ದೀನಿ. ಯಶವಂತಪುರ ಏನು ದೂರ ಏನಿಲ್ಲ, ಆದಷ್ಟು ಹೋಗಿ ಫಾಸ್ಟಾಗಿ ಹೋಗಿ ಡೆಲಿವರಿ ಕೊಟ್ಟು ಬರೋಣ. ಮತ್ತೆ ಏನು ಮಾಡಿದೀನಿ, 18 ಕಿಲೋಮೀಟ್ರ್ ಡ್ರಾಪ್ ಇರೋದು, ತಿರ್ಗಾ 18 ಕಿಲೋಮೀಟ್ರ್ ರಿಟರ್ನ್ ಝೋನಿಗೆ ಬರಬೇಕು. ನೋಡೋಣ, ಅಲ್ಲಿಂದ ಯಾವುದಾದ್ರೂ ಒಂದು ಆರ್ಡ್ರನ್ನ ಕೊಟ್ಟರೆ ಒಳ್ಳೆಯದು, ಇಲ್ಲ ಅಂದರೆ ಅದೇ 68 ರೂಪಾಯಿದಲ್ಲೇ ವಾಪಸ್ ರಿಟರ್ನ್ ಬರಬೇಕಾಗುತ್ತೆ. ನೋಡೋಣ, ಸಿಗ್ತೀನಿ ನಿಮಗೆ. ಪಿಕ್ ಮಾಡಿಕೊಂಡು ಅಂತೂ ಪಿಕ್ ಮಾಡಿಕೊಂಡೆ. ಇಲ್ಲಿಂದ 15 ಕಿಲೋಮೀಟ್ರ್ ಇದೆ, 24 ನಿಮಿಷ ತೋರಿಸ್ತಾ ಇದೆ. ಬನ್ನಿ ಹೋಗಿ ಡ್ರಾಪ್ ಮಾಡೋಣ. ಇವಾಗ 15 ಕಿಲೋಮೀಟ್ರ್ ತಿರ್ಗಾ ಅಲ್ಲಿಂದ MT ಬರಬೇಕು. ನೋಡೋಣ, ಅಲ್ಲಿಂದ ಒಂದು ಆರ್ಡ್ರ್ ಕೊಟ್ಟರೆ ಒಳ್ಳೆಯದು. ಬನ್ನಿ ಹೋಗಿ ಡ್ರಾಪ್ ಮಾಡೋಣ. ಇಲ್ಲಿಂದ ಹೊರಗಡೆ ಹೋಗ್ತಾ ಇದ್ದೀನಿ ಸುಮ್ಮನೆ, ಯಾಕಂದರೆ 7:30ವರೆಗೆ ಅಷ್ಟೇ ಬುಕ್ ಮಾಡಿರೋದು. ಸೊ 7:30ರಿಂದ 9:00ವರೆಗೆ ನಾನು ಬುಕ್ ಮಾಡ್ಕೊಂಡ್ಬಿಡ್ತೀನಿ. ತಿರ್ಗಾ ಅಲ್ಲಿಂದ ಮತ್ತು ಸುಮ್ಮನೆ ತಿರ್ಗಾ ಝೋನಿಗೆ ಬಂದೇ ಆನ್ ಮಾಡು ಅಂತ ಹೇಳುತ್ತೆ ಅದು, ಅದಕ್ಕೋಸ್ಕರ ಹೇಳ್ತಾರೆ. ಓಕೆ ಬನ್ನಿ ಇವಾಗ ಹೋಗೋಣ. ಏನು ಬಾ, ಅಡ್ರೆಸ್ ಬ್ರಿಗೇಡ್ ಗೇಟ್ವೇ ಲೆಫ್ಟ್ ಓಕೆ. ಒರಾಯನ್ ಮಾಲ್ ಎಂಟ್ರಿ ಆದ ಇವಾಗ. ಸೊ ಇಲ್ಲಿಂದ ಒಳಗಡೆ ಒಂದು ಆ ಸೈಡ್ ಒಂದು ಅಪಾರ್ಟ್ಮೆಂಟ್ ಇದೆ, ಆ ಅಪಾರ್ಟ್ಮೆಂಟಿಗೆ ಇಲ್ಲಿಂದ ಅಲ್ಲಿಂದ ಸೊ ಇದೇ ಫಸ್ಟ್ ಟೈಮ್ ಒರಾಯನ್ ಮಾಲ್ಗೆ ಡ್ರಾಪ್ ಬಂದಿರೋದು. ನೋ ಎಂಟ್ರಿ. ಈ ಕಡೆ ಎಂಟ್ರಿ ಇಲ್ವಾ? ಬನ್ನಿ ಹೋಗಿ ಡ್ರಾಪ್ ಮಾಡೋಣ ಫಸ್ಟ್. ಇವಾಗ ಅಪಾರ್ಟ್ಮೆಂಟಿಗೆ ಬಂದು ಒಳಗಡೆ ಬಂದು ಡ್ರಾಪ್ನ ಮಾಡಿದೆ. ಸೊ ಎಷ್ಟು ರೂಪಾಯಿ ಕೊಟ್ಟನಪ್ಪ ಅಂದರೆ 150 ರೂಪಾಯಿ, 68 ರೂಪಾಯಿ ರಿಟರ್ನ್. ಸೊ ರಿಟರ್ನ್ ಯಾವ್ದಾದ್ರು ಕೊಟ್ಟರೆ ಒಳ್ಳೆಯದು. ನೋಡಿ ಅಪಾರ್ಟ್ಮೆಂಟ್ ಯಾವ ರೀತಿ ಇದೆ. ಓಹೋ, ಸೊ ಆ ಸೈಡು ಮಾಲ್ ಕಾಣುತ್ತೆ. ಇದೇನು ಹೋಯ್ತಲ್ಲ, ಈ ಕಡೆ ಎಲ್ಲ
ಓಕೆ, ಡೆಲಿವರಿ ಅಂತೂ ಮಾಡಿದೆ. ರಿಟರ್ನ್ ಯಾವುದೂ ಕೊಡೋದಲ್ಲ, ಅಮೌಂಟ್ ಏನು ಕೊಡ್ಬೋದು. ಸೊ ವರಾನ್ ಮಾಲ್ ಬ್ಯಾಕ್ ಸೈಡ್ ಇದು. ಬನ್ನಿ, 68 ರೂಪಾಯಿ ವಾಪಸ್ ಕೊಟ್ಟ. ಸೊ ಫುಲ್ಲು ಗಾಳಿ ಬಿಡ್ತಾ ಇದೆ. ಸೊ ಫುಲ್ಲು ಕೋಲ್ಡ್, ಹೆವಿ ಕೋಲ್ಡ್ ಗಾಳಿ. ಮಾಡೋಕ್ಕಾಗಲ್ಲ, ಮಳೆ ಬರ್ಬೋದು. ಹಿಂಗೆ ಹೋದ್ರೆ ಹಂಗೆ ಬರಬೇಕು, ಹಿಂಗೆ ಹೋದ್ರೆ ಹಂಗೆ ಬರಬೇಕು. ಬನ್ನಿ, 1 ಅವರ್ 30 ನಿಮಿಷದಲ್ಲಿ ಸೊ 268 ರೂಪಾಯಿನ ಮಾಡಿದೆ. ಸೊ ಇಲ್ಲೇ ಇರೋದು ತಿರ್ಗಿ, ಯಾಕಂದರೆ 1 ವೇ ಆಗುತ್ತೆ. ಏನಾದ್ರು ಕೇಸು ಹಾಕ್ಬೋದು. ಸೊ ಹಿಂಗೆ ನಮ್ಮ ರೂಟ್ ಹಿಂಗೆ ಹೋಗಿಬಿಡೋಣ. ಬನ್ನಿ, ನಮ್ಮ ಝೋನ್ಗೆ ಹೋಗಿ ಸಿಗ್ತೀನಿ. ಓಕೆ, ಇವಾಗ 3ನೇ ಆರ್ಡ್ರನ್ನ ಪಿಕಪ್ ಮಾಡಿದೆ. ಸೊ ಡ್ರಾಪ್ ಬಂದು ಇಲ್ಲೇ 1.3 ಕಿಲೋಮೀಟ್ರ್ ಇದೆ ಇಡ್ಲಿ ಫ್ಯಾಕ್ಟ್ರಿಯಿಂದ. ಸೊ ಪಿಕಪ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಸೊ ಕಸ್ಟಮರ್ ಫೋನ್ ಮಾಡಿ, ಸೊ ಅರ್ಜೆಂಟ್ ಇದೆ ಬಾ ಅಂದರೆ ಏನು ಹಾರ್ಕೊಂಬರೋಕ್ಕಾಗುತ್ತಾ, ಇನ್ನೂ ರೆಡಿನೇ ಆಗಿಲ್ಲ. ಬನ್ನಿ ಹೋಗಿ ಡ್ರಾಪ್ ಮಾಡೋಣ 3ನೇ ಆರ್ಡ್ರ್. ಸೊ ಇನ್ನೂ ಝೋನಿಗೆ ಬರೋಕ್ಕಿಂತ ಮುಂಚೆನೇ ಕೊಟ್ಟ. ಸೊ ಒಳ್ಳೆಯದಾಯಿತು. ಬನ್ನಿ, ನಿಮಗೆ H ಬ್ಲಾಕ್ 302 ಹೋಗಿ ಡೆಲಿವರಿನ ಮಾಡಬೇಕು. ಟೈಮ್ 7:30 ಆಯಿತು. ಇಲ್ಲಿಂದ ಇವಾಗ ಎಲ್ಲಿ ಕೊಡ್ತಾನೆ ಯಾರಿಗೂ ಗೊತ್ತು. ನೆಕ್ಸ್ಟ್ 9:30ವರೆಗೂ ಬುಕ್ ಮಾಡ್ಕೊಂಡಿದ್ದೀನಿ. ನೋಡೋಣ, ಫುಲ್ ಮಾಡೋಣ. $302 ಈ ಕಡೆ ಅದು ಬೇರೆ. 303 302 ಎಸ್. RS ರಂಜನ್. ಫಾಸ್ಟ್ ಅಂತ ಹೇಳ್ತಾರೆ, ಬಂದರೂ ಡೋರ್ ತೆಗಿಯಕ್ಕೆ ರೆಡಿ ಇಲ್ವಲ್ಲ ಇವರು. ರಂಜನ್, ಓ ವೆಲ್ಕಮ್. ಓಕೆ, ಡೆಲಿವರಿನ ಕಂಪ್ಲೀಟ್ ಮಾಡಿದೆ. ಎಷ್ಟು ಕೊಟ್ಟನಪ್ಪ ಅಂದರೆ 53 ರೂಪಾಯಿ ಕೊಟ್ಟ. 30 ರೂಪಾಯಿ ಬೋನಸ್ ಇರೋದಾ? ಓಕೆ, 1 ಅವರು 58 ನಿಮಿಷದಲ್ಲಿ 321 ರೂಪಾಯಿ. ಸೊ 5 ಆರ್ಡ್ರ್ ಕೌಂಟ್ ಆಯಿತು. ಬನ್ನಿ, ಇವಾಗ ಇಲ್ಲಿಂದ ಯಾವ ಕಡೆ ಕೊಡ್ತಾನೆ ನೋಡೋಣ. ಏನೊಂದು ಆರ್ಡ್ರನ್ನ ಏನು ಡೆಲಿವರಿ ಮಾಡಿದೆ, H ಬ್ಲಾಕ್ 302. ಸೊ ಇದನ್ನೊಂದು, ಸೊ ಯಾರೇ ಫುಡ್ ಡೆಲಿವರಿ ಬಾಯ್ ನೋಡ್ತಾಯಿದ್ರೆ ಅರ್ಥ ಮಾಡ್ಕೊಳ್ಳಿ. ಸೊ ಕರೆಕ್ಟಾಗಿ ಏನು ಗೇಟ್ ಎಂಟ್ರಿ ಆಗಿರ್ತಿರಲ್ವ ಅಪಾರ್ಟ್ಮೆಂಟಲ್ಲಿ, ಸೊ ಅದೇ ಬ್ಲಾಕಲ್ಲಿ 302 ಎಸ್ ಮತ್ತು ಅದರಲ್ಲಿ ಹೆಸರನ್ನ ಬರೆದಿರ್ತಾರೆ. ಅದನ್ನು ನೋಡಿ ಕನ್ಫರ್ಮ್ ಮಾಡಿ ಡೆಲಿವರಿನ ಮಾಡಿ. ಸೊ ನಾನು ಕರೆಕ್ಟಾಗಿ ಎಸ್ ರಂಜನ್ ಅಂತ ಹೇಳಿಬಿಟ್ಟೆ ಕೊಟ್ಟಿರೋದು. ಸೊ ಯಾವುದೋ ಒಂದು ಅಜ್ಜಿ ಇತ್ತು, ಪಿಕ್ನ ಮಾಡ್ತು, ಥ್ಯಾಂಕ್ ಯು ಅಂತ ರಿಪ್ಲೈ ಕೊಟ್ಟಳು. ಅದಾದಮೇಲೂ ಕೂಡ ನಾನು ಗೇಟ್ ಎಕ್ಸಿಟ್ ಆದ ತಕ್ಷಣ ಫೋನ್ ಬರುತ್ತೆ.
ಫೋನ್ ಬಂದ ತಕ್ಷಣ ಇನ್ನೂ ಡೆಲಿವರಿ ಕೊಟ್ಟೇ ಇಲ್ಲ ಅಂತ ಹಿಂದೇನು ಮಾತಾಡ್ದೆ. ನಾನು ಆಲ್ರೆಡಿ ಡೆಲಿವರಿ ಮಾಡಿ ತಿರ್ಗಾ ಎಕ್ಸಿಟ್ ಆಗಿದ್ದೀನಿ ಸರ್, ನೋಡ್ಕೊಳ್ಳಿ ಅಂತಂದು. ಅವನೆಲ್ಲೋ ಬಾತ್ರೂಮಲ್ಲಿ ಕೂತಿದ್ದಂತೆ, ಅದು ನೋಡಿಲ್ವಂತೆ. ಅವನೆಲ್ಲೋ ಬಾತ್ರೂಮಲ್ಲಿ ಕೂತ್ರೆ ನೋಡ್ಲಾರ ಫೋನ್ ಮಾಡ್ದೆ. ಅದು ಇವ್ರುಗಳಿಗೆ ಆರ್ಡ್ರ್ ಮಾಡಿರ್ತಾರೆ ಫುಡ್ಡ, ಆ ಕಣ್ಣು ಎಲ್ಲಿ ಇಟ್ಕೊಂಡಿರ್ತಾರೆ ಯಾರಿಗೆ ಗೊತ್ತು. ಆ ಆ್ಯಪಲ್ಲಿ ತೋರಿಸಿರ್ತಾರೆ ಲೈವ್ ಲೊಕೇಶನಲ್ಲಿ. ಸೊ ಡೆಲಿವರಿ ಬಾಯ್ ಎಲ್ಲಿ ಬರ್ತಾಯಿದ್ದಾನೆ, ಏನು ಮಾಡ್ತಾಯಿದ್ದಾನೆ, ಇನ್ನೂ ಎಷ್ಟೊತ್ತಾಗುತ್ತೆ ಏನು ಅಂತ ಎಲ್ಲ ಡೀಟೇಲಾಗಿ ಹೇಳ್ತಾ ಇರುತ್ತೆ. ಸೊ ಅದನ್ನು ಬಿಟ್ಬಿಡ್ತಾವು, ಫೋನ್ ಮಾಡ್ಕೊತ್ಕೊಂಡಿರ್ತಾವೆ. ಬಂತ ಡೆಲಿವರಿ ಆಯಿತಾ, ಹೊರಗಡೆ ಇಟ್ಟಿರ್ಬೇಕು. ನಾನೇನು ಕೆಳಗಡೆ ಏನು ರಿಸ್ಟ್ರಿಕ್ಷನ್ ಹಾಕಿದ್ದೆ, ಲೀವ್ ಎಟ್ ಡೋರ್ ಅಂತ ಡೆಲಿವರಿ ಇದರಲ್ಲಿ ಹಾಕಿರ್ತಾರೆ. ಮತ್ತು ನಾವು ಲೀವ್ ಮಾಡಿ ಸೀದಾ ಬರಬೇಕಾಗುತ್ತೆ. ಅದು ಮಾಡಿ ಬಂದರೂ ಕಣ್ಬಿಟ್ಟು ನೋಡೋದೇ ಇಲ್ಲ. ಕಣ್ಬಿಟ್ಟು ನೋಡಿದ್ರೆ ಗೊತ್ತಾಗುತ್ತೆ. ಗಂಟುಗುಟ್ಟು ಸುಳ್ಳೆ ಮಕ್ಕಳು ಬೆಳಗ್ಗೆ ತಲೆ ಹಾಪ್ ಮಾಡಿಬಿಟ್ರು. ಅದು ನೋಡ್ಲಾರ್ದೆ ಏನಾರ ಅವನು ಕಂಪ್ಲೇಂಟ್ನ ಫುಡ್ನ ಡೆಲಿವರಿ ಅಂತ ಹಾಕಿದರೆ ಅದ್ರದ್ದು ಫುಡ್ಡಿಂದ ಅವನು ಏನು ಪೇ ಮಾಡಿರ್ತಾನೆ ಅದ್ರ 1% ಜಾಸ್ತಿ ನಾನು ಅಲ್ಲಿ ನನ್ನ ಪೇಮೆಂಟಲ್ಲಿ ಡಿಡಕ್ಷನ್ ಆಗೋದು. ಸೊ ಈ ರೀತಿ ಆಗುತ್ತೆ. ಸ್ವಲ್ಪ ಎಚ್ಚರದಿಂದ ನೋಡಿಬಿಟ್ಟು ಹೆಸರನ್ನ ಕನ್ಫರ್ಮ್ ಮಾಡ್ಕೊಂಡ್ಬಿಟ್ಟು ಕೊಡ್ರಿ. ಏನಕ್ಕಪ್ಪ ಅಂದರೆ ಆ ಅಪಾರ್ಟ್ಮೆಂಟಿಂದ ಸೊ ಬೇರೆ ರೂಮ್ಗೆ ಏನೋ ಟ್ರಾನ್ಸ್ಫರ್ ಆಗಿರ್ತಾರೆ ಅವರು, ಆವಾಗ ಬೇರೆದವ್ರು ಬಂದಿರ್ತಾರೆ, ಅದು ಹಂಗೆ ಚೇಂಜೇ ಮಾಡಿರಲ್ಲ ಅಡ್ರೆಸ್ಸು. ಈ ರೀತಿ ತುಂಬ ಆಗ್ತಾವು. ನೋಡ್ಕೊಂಡು ಡೆಲಿವರಿ ಮಾಡಿ ಬನ್ನಿ. ಇವಾಗ 7:38 ಆಯಿತು. ಒಂದು ರಿಟರ್ನ್ ಅಂದರೆ 4 ಆರ್ಡ್ರನ್ನ ಕಂಪ್ಲೀಟ್ ಮಾಡಿದ್ದೀನಿ. ಸೊ 2 ಅವರ್ 4 ನಿಮಿಷದಲ್ಲಿ. ಬನ್ನಿ ಇವಾಗ 5ನೇ ಆರ್ಡ್ರು ಯಾವ ಕಡೆ ಕೊಡ್ತಾನೆ ನೋಡೋಣ. ಬನ್ನಿ, ನಮಗೆ ಆರ್ಡರ್ ಮೇಲೆ ಸಿಗ್ತೀನಿ. ಓಕೆ, ಇವಾಗ ಟೈಮ್ ಒಂದು ಕರೆಕ್ಟಾಗಿ 10:57 ಆಗಿದೆ. ಸೊ ನಾನು 9:00ವರೆಗೆ ಡ್ಯೂಟಿನ ಆಫ್ ಮಾಡಿಕೊಂಡು ಮನೆಗೆ ಹೋಗಿ ಟಿಫನ್ ಮಾಡಿಕೊಂಡು 10:00ವರೆಗೆ 1 ಅವರ್ ಆದಮೇಲೆ ಆನ್ ಮಾಡಿದೆ. ಸೊ ಇನ್ನೂ ಯಾವುದೇ ಆರ್ಡ್ರ್ ಬಿಡ್ತಾಯಿಲ್ಲ. ನೋಡ್ಬೋದು 4 ಅವರು 46 ನಿಮಿಷ ಆನ್ಲೈನ್ ಇರೋದನ್ನೇ 550 ರೂಪಾಯಿ. ಇದು 3 ಅವರ್ಗೆ ಆಗಿರೋದು. ಟೋಟಲ್ ಟ್ರಿಪ್ಸ್ ಬಂದು 9 ಟ್ರಿಪ್ಸ್ನ ಕಂಪ್ಲೀಟ್ ಮಾಡಿದ್ದೀನಿ. ಇವಾಗ KFC ಬಂದು ನಿಂತಿದ್ದೀನಿ. ನೋಡ್ಬೇಕು ಇನ್ನೂ ಯಾವುದೇ ಆರ್ಡರ್ ಬಿಡ್ತಾ ಇಲ್ಲ. 20 ನಿಮಿಷ ಆಯಿತು ವೇಟ್ ಮಾಡ್ತಾ, ನೋಡೋಣ. ಓಕೆ, ಇವಾಗ ಟೈಮ್ ಬಂದು ಕರೆಕ್ಟಾಗಿ 1 ಗಂಟೆ ಆಗಿದೆ. ಸೊ ನಾನು 9:00ವರೆಗೆ ಡ್ಯೂಟಿನ ಆಫ್ ಮಾಡಿ ಮತ್ತು 10:00ವರೆಗೆ ಡ್ಯೂಟಿನ ಆನ್ ಮಾಡಿದೆ ಟಿಫನ್ ಮಾಡಿಕೊಂಡು. ಸೊ ನೋಡ್ಬೋದು ನೀವು ಇಲ್ಲಿ. ಇವಾಗ ಕರೆಕ್ಟು ಅಂದರೆ 10:30, 11:00, 11:30, 12:30, ಒಂದು 2.5 ಅವರ್ ಆಯಿತು. ಒಂದೇ ಒಂದು ಆರ್ಡ್ರ್ ಕೊಡಲಿಲ್ಲ ಅವನು. ಒಂದೇ ಒಂದು ಆರ್ಡ್ರು ನೋಡಿಲ್ಲಿ. 5:30ಯಿಂದ 9:30, 3 ಅವರ್ 53 ನಿಮಿಷ ಲಾಗಿನಲ್ಲಿದ್ದು ಡ್ಯೂಟಿ ಮಾಡಿದ್ದೀನಿ. ಅದಾದಮೇಲೆ 10:05, 1:23, 1:11, 23 ಸೊ ಎಷ್ಟು ಕೆಲಸ ಮಾಡಿದ್ದೀನಿ. ಒಂದು ಆರ್ಡ್ರ್ ಕೊಟ್ಟಿಲ್ಲ. ಓಕೆ, ಇವಾಗ ಟೈಮ್ ಬಂದು 11:16 ಆಯಿತು. ಏನು ಡ್ಯೂಟಿ ಏನು ಆಫ್ ಆಗೋಂಗೆ ಕಾಣ್ತಾ ಇದ್ದಾರೆ. ಕಿಲೋಮೀಟ್ರ್ ಬಂದು 52,793 ಕಿಲೋಮೀಟ್ರ್ ಆಗಿದೆ. ಸೊ ಇವಾಗ ಡ್ಯೂಟಿನ ಆಫ್ ಮಾಡುವಂಥ ಸಮಯ. ಸೊ ಅರ್ನಿಂಗ್ ಬಂದು 1983 ರೂಪಾಯಿ ಆಗಿದೆ. 17 ಅವರು 2 ನಿಮಿಷ ಲಾಗಿನಲ್ಲಿದ್ದೀನಿ. ಟೋಟಲು ಟ್ರಿಪ್ಸ್ ಬಂದು ರಿಟರ್ನ್ಸ್ ಎಲ್ಲ ಸೇರಿ ಒಂದು 37 ಹಿಂಗೆ ಆಗಿದೆ. ಮತ್ತು ಟ್ರಿಪ್ಸ್ ಕೌಂಟ್ ಮಾತ್ರ ಆಗಿದ್ದು 34.5. ಸೊ ಸೆಕೆಂಡ್ ಟಾರ್ಗೆಟ್ಗೆ ನನಗೆ ಇನ್ನೂ ಒಂದೇ ಒಂದು ಆರ್ಡ್ರ್ ಬೇಕಾಗಿತ್ತು. ಸೊ ನೋಡೋಣ, ಅದನ್ನು ನಾಳೆ ಬೆಳಗ್ಗೆ ಡಿಸ್ಪ್ಲೇ ಎಂಡಲ್ಲಿ, ವಿಡಿಯೋ ಎಂಡಲ್ಲಿ ಹಾಕ್ತೀನಿ. ಸೊ ಏನು ಜಮಾ ಆಗಿದೆ ಏನಿಲ್ಲ ಅಂತ. ಸೊ ಓಕೆ, ಇದಿಷ್ಟು ಇವತ್ತಿನ ವಿಡಿಯೋ. ಸೊ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಸೊ ಎಲ್ರಿಗೂ ಶುಭರಾತ್ರಿ.